ದಿ ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಮಾಜಿ ಅಧ್ಯಕ್ಷರು ಬಿಜೆಪಿ ಮುಖಂಡರಾದ ಸಂತೋಷ್ ಕುಮಾರ್ ರೈ ಬೋಳಿಯರ್ ಅವರ ಕನಸಿನ ಕೂಸು ನಮೋ ಕುಟೀರದ 7ನೇ ಮನೆಯನ್ನ ಅಡ್ಕದ ದೊಡ್ಡ ಮನೆ ಕಂಪೌಂಡ್ನಲ್ಲಿ ಉಳ್ಳಾಲ ತಾಲೂಕಿನ ಅಡ್ಕ ಶ್ರೀ ಭಗವತಿ ದೈವಸ್ಥಾನದ ದರ್ಶನ ಪಾತ್ರಿ ಶ್ರವಣ ಬೆಲ್ಚಪ್ಪಾಡರಿಗೆ ನಿರ್ಮಿಸಿದ್ದು ನಮೋ ಕುಟೀರದ ಗೃಹ ಪ್ರವೇಶ ಹಾಗೂ ಫಲಾನುಭವಿ ಕುಟುಂಬಕ್ಕೆ ನೂತನ ಮನೆಯ ಕೀಲಿಕೈ ಹಸ್ತಾಂತರ ಕಾರ್ಯಕ್ರಮ ಸತ್ಯನಾರಾಯಣ ಪೂಜೆಯೊಂದಿಗೆ ನಡೆಯಿತು. भारत माता के भारत माता के वंदे 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 ಕಾರ್ಯಕ್ರಮದಲ್ಲಿ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ ತನ್ನನ್ನ ಜನರ ಪ್ರಧಾನ ಸೇವಕರೆನ್ನುವ ದೇಶ ಕಂಡ ಅಪರೂಪದ ಪ್ರಧಾನಿ ನರೇಂದ್ರ ಮೋದಿಜಿಯವರನ್ನ ಪ್ರೇರಣೆಯಾಗಿಟ್ಟುಕೊಂಡು ಅಶಕ್ತ ವರ್ಗದವರಿಗೆ ನಮೋ ಕುಟೀರದ ಹೆಸರಿನಲ್ಲಿ ಮನೆಗಳನ್ನು ಕಟ್ಟಿಸಿಕೊಡುತ್ತಿರುವ ಸಂತೋಷ್ ರೈ ಬೋಳಿಯರ್ ಅವರ ಸೇವಾ ಕಾರ್ಯವು ಜಿಲ್ಲೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ಮಾದರಿಯಾಗಿದೆ. ನಿರಂತರ ಸೇವಾ ಕಾರ್ಯದ ಮೂಲಕವೇ ಪಕ್ಷ ಸಂಘಟನೆಯನ್ನ ಗಟ್ಟಿಗೊಳಿಸಿರುವ ಅವರಿಗೆ ಭಗವಂತನು ಉತ್ತಮ ಆರೋಗ್ಯ ಕರುಣಿಸಲಿ ಎಂದು ಆಶಿಸಿದರು. ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇವಾ ಹಿ ಸಂಘಟನೆ ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ರು. ಸಂಘಟನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದರೆ ಸೇವೆಯ ಮುಖಾಂತರ ಮಾಡಬೇಕು ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ರು. ಪ್ರಾಯಶಃ ಅದಕ್ಕೆ ಒಂದು ಅರ್ಥ ಬರುವ ರೀತಿ ಒಬ್ಬ ಕಾರ್ಯಕರ್ತ ಇವತ್ತು ನಡ್ಕೊಂಡಿದ್ದಾನೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂತೋಷ್ ಕುಮಾರ್ ರೈ ಅವರು ನಮ್ಮ ಸಂಘಟನೆಯನ್ನು ಹೇಗೆ ಗಟ್ಟಿಗೊಳಿಸಬೇಕು ಅಂತ ಕೇಳಿದರೆ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಸೇವೆಯನ್ನು ಮಾಡುವ ಮುಖಾಂತರ ಅದನ್ನು ಮಾಡಬೇಕು ಅನ್ನುವಂಥ ಒಂದು ನಿಶ್ಚಯವನ್ನು ಸಂಕಲ್ಪವನ್ನು ಮಾಡಿಕೊಂಡು 7ನೇ ನಮೋ ಕುಟೀರವನ್ನು ಇವತ್ತು ಲೋಕಾರ್ಪಣೆಗೊಳಿಸಿದ್ದಾರೆ. 7ನೇ ನಮೋ ಕುಟೀರವನ್ನು ಇವತ್ತು ಆ ಮನೆಯ ಮಾಲೀಕರಿಗೆ ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಿಗೆ, ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಪಡುವ ಸಂಗತಿ ಇನ್ನೊಂದಿಲ್ಲ. ತಾವು ದುಡಿದದ್ದನ್ನು ಸಮಾಜಕ್ಕೆ ಕೊಡುವಂಥ ಒಂದು ಅಪರೂಪದ ಕಲ್ಪನೆ ಸೇವಾ ಈ ಸಂಘಟನಾ ಅನ್ನುವಂಥ ಒಂದು ಕರೆಯಂತೆ ಒಬ್ಬ ಕಾರ್ಯಕರ್ತ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಒಂದು ರೀತಿಯ ಮಾದರಿಯ ರೀತಿಯಲ್ಲಿ ಸಂತೋಷ್ ಕುಮಾರ್ ರೈ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲ ಕಾರ್ಯಕರ್ತರ, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಾರ್ಯಕರ್ತರ ಕಡೆಯಿಂದ ಅವರಿಗೆ ವಿಶೇಷವಾಗಿ ಭಗವಂತ ಆರೋಗ್ಯ, ಶಕ್ತಿ, ಹುಮ್ಮಸ್ಸು ಈ ಸಂಘಟನೆಯನ್ನು ಕಟ್ಟುವಲ್ಲಿ, ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡುವಲ್ಲಿ, ಕಾರ್ಯಕರ್ತರಿಗೆ ಧೈರ್ಯ ತುಂಬಿಸುವಲ್ಲಿ ಮಾತ್ರ ಅಲ್ಲ, ಈ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿಗೆ ತೆಕ್ಕೆಗೆ ತರುವಲ್ಲಿ ಇನ್ನಷ್ಟು ಶಕ್ತಿಯನ್ನು ಭಗವಂತ ಅವರಿಗೆ ನೀಡಬೇಕು, ಆರೋಗ್ಯವನ್ನು ದಯಪಾಲಿಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಕಾರ್ಯವಾಹ ಪಿಎಸ್ ಪ್ರಕಾಶ್ ಮಾತನಾಡಿ, ಸಂತೋಷ್ ಬೋಳಿಯರ್ ಅವರು ರಾಜಕೀಯ ರಂಗದಲ್ಲಿದ್ದರೂ ಸಹ ಅಧಿಕಾರಕ್ಕೆ ಆಸೆ ಪಡದೆ ತನ್ನನ್ನು ಸದಾ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನಾರೋಗ್ಯದಲ್ಲೂ ಅವರ ಧ್ವನಿಯಲ್ಲಿ ಇಂದಿಗೂ ನಿರಾಸೆ ಎಂಬುದು ಕಾಣುತ್ತಿಲ್ಲ. ಈಗಲೂ ಅವರ ಸಂಕಲ್ಪ ಶಕ್ತಿಯ ಸದೃಢವಾಗಿದೆ. ಸಮಾಜಕ್ಕೆ ಮತ್ತು ಸೇವೆ ನೀಡುವ ಉದ್ದೇಶದಿಂದ ಕಾಯಿಲೆಯಿಂದ ಸಂಪೂರ್ಣ ಗುಣಮುಖರಾಗಿ ಬರುವ ಇಂಗಿತ ಅವರದ್ದಾಗಿದೆ. ಅವರ ಪ್ರೇರಣೆಯಿಂದಲೇ ಇದೀಗ ಅನೇಕ ಮಂದಿ ಸಹೃದಯಿಗಳು ಸಮಾಜದ ಅಶಕ್ತರಿಗೆ ಮನೆಗಳನ್ನು ಕಟ್ಟಿಕೊಡಲು ಮುಂದೆ ಬರುತ್ತಿರುವುದು ಶ್ಲಾಘನೀಯವೆಂದರು. ಒಂದು ಕಡೆಯಿಂದ ರಾಜಕೀಯ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಇದ್ದಾಗಲೂ ಕೂಡ ತನ್ನ ದೃಷ್ಟಿ ಯಾವ ಕಡೆಗೆ ಇದೆ ಎನ್ನುವುದನ್ನು ಈ ಮನೆಯನ್ನ ಹಸ್ತಾಂತರ ಮಾಡುವುದರ ಮೂಲಕ ತೋರಿಸಿಕೊಟ್ಟಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿದ್ದಾಗ ನನ್ನ ದೃಷ್ಟಿ ಅಧಿಕಾರ, ಆಡಳಿತ, ಈ ಥರದ ವ್ಯವಸ್ಥೆಯನ್ನು ಬಿಟ್ಟು ಸಮಾಜದಲ್ಲಿ ಯಾರು ನಿಜವಾದ ಕಷ್ಟದಲ್ಲಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ ಅವರ ಕಡೆಗೆ ನೋಡುವಂಥ ಒಂದು ದೊಡ್ಡ ದೃಷ್ಟಿಕೋನವನ್ನು ಬೆಳೆಸಿಕೊಂಡು ಈ ಮನೆಯನ್ನು ಕಟ್ಟಿಸಿಕೊಡುವಂಥ ಒಂದು ಪುಣ್ಯದ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಅವರ ಜೀವನದಲ್ಲಿ ನಾನು ತುಂಬ ಆಶ್ಚರ್ಯಚಕಿತನಾಗಿ ನಾನು ಅವರನ್ನು ನೋಡುವುದು ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿರುವಂಥ ಒಂದು ಸಂಕಲ್ಪ ಶಕ್ತಿ. ಯಾರಿಗಾದರೂ ಒಂದು ಸಣ್ಣ ಕೆಮ್ಮ ಶೀತ ಬಂದಾಗ ನಾನು ಎಷ್ಟು ದಿನ ರಜೆ ಮಾಡಬೇಕು, ಎಷ್ಟು ದಿನ ನಾನು ಮನೆಯೊಳಗೆ ಕೂತ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಸಂತೋಷ್ ಅವರಿಗೆ ಒಂದು ಅನಾರೋಗ್ಯದ ಲಕ್ಷಣ ಕಾಣ್ತು. ಯಾರಿಗೆ ಆದರೂ ಒಂದ್ಸಲ ತನ್ನ ವ್ಯಕ್ತಿತ್ವವನ್ನು ಕುಸಿಯುವಂತೆ ಮಾಡುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗ್ತಾ ಇತ್ತು.
ತುಂಬ ಆಶ್ಚರ್ಯ ಆಗಿರುವಂಥದ್ದು, ನಾನು ನಿಮ್ಮ ಹತ್ರ ಹೇಳಿದರೆ ಅವ್ರಿಗೆ ಏನು ಅನಿಸ್ತದೆ ಗೊತ್ತಿಲ್ಲ. ಅವರು ಯಾವಾಗ ತನ್ನ ರಿಪೋರ್ಟನ್ನು ತಗೊಂಡ್ರೆ ಕೈಯಲ್ಲಿ, ಅದಾದ ಒಂದು 5 ನಿಮಿಷದಲ್ಲಿ ನನಗೆ ಫೋನ್ ಮಾಡಿದರು, ಪ್ರಕಾಶ್ ಅಣ್ಣ ನಾನೀಗ ಆಸ್ಪತ್ರೆಯ ಇಂಥ ಕ್ಲಿನಿಕಲ್ ಲ್ಯಾಬೊರೇಟರಿಯಿಂದ ರಿಪೋರ್ಟ್ ತಗೊಂಡು ಹೊರಗೆ ಬರ್ತಾ ಇದ್ದೇನೆ, ನನಗೆ ಇಂಥ ಒಂದು ಅನಾರೋಗ್ಯ ಇದೆ, ಆದರೆ ನಾನು ಇದನ್ನು ಮೆಟ್ಟಿ ನಿಲ್ತೇನೆ, ನಾನು ಗೆಲ್ತೇನೆ, ಹುಷಾರಾಗಿ ಬರ್ತೇನೆ ಅಂತ ಹೇಳಿದ್ರು. ನನಗೆ ಬಹಳ ಆವತ್ತಿನಿಂದ ಸಂತೋಷ ಮೇಲೆ ವಿಪರೀತವಾದಂಥ ಒಂದು ಆತ್ಮೀಯತೆ, ಪ್ರೀತಿ ಬಂತು. ತುಂಬ ಗೌರವ ಇತ್ತು ನನಗೆ ಅವ್ರ ಹತ್ರ. ಹೇಳುವುದು ಸುಲಭ, ನಾನು ಹೇಳ್ಬೋದು, ಆದರೆ ಸ್ವಂತವಾಗಿ ಇದನ್ನ ನಡೆಸಿಕೊಡುವುದು ಅಷ್ಟು ಸುಲಭ ಅಲ್ಲ. ಅದಾದ್ಮೇಲೆ ಒಂದು ದಿನವೂ ಅವರ ಧ್ವನಿಯಲ್ಲಿ ನಿರಾಸೆ ನಾನು ನೋಡಲಿಲ್ಲ. ಬದಲಾಗಿ ಸಮಾಜದ ಕೆಲಸ ಮಾಡಿಯೇ ಮಾಡ್ತೇನೆ, ನಾನು ಹುಷಾರಾಗಿ ಬಂದೇ ಬರ್ತೇನೆ, ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ತೇನೆ. ನಾನು ಯಾಕೆ ತಗೊಳ್ತೇನೆ ಅಂದ್ರೆ ಮುಂದೆ ಒಂದಷ್ಟು ದಿನ ಕೆಲಸ ಮಾಡುವುದಕ್ಕೋಸ್ಕರ ಅಂತ ಹೇಳಿದರು. ಇನ್ನು ಮಾಡೂರು ಮರಿಯನ್ನಪಾಲು ಶಿವದುರ್ಗಾಂಬ ಮಠದ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದ್ದಾರೆ. ಇನ್ನು ಎಲ್ಲಿ ಹೇಳಿದ ಗೃಹ ಪ್ರವೇಶದ ಕುರಿತು ಅಲ್ಲ, ಸಂತೋಷನ ಮನಸ್ಸಿನ ಗೃಹ ಪ್ರವೇಶ ಭಾರಿ ಖುಷಿತ ಪೊತ್ತು ದಾಸಂಡ ಆರ ಮನಸ್ಸಿಗೆ ಒಂದು ಸಿಕ್ಕಿಜ್ಜಿ ಪಂಪನ ಭಾವನೆಗಳಿದ ಅದೇ ಖುಷಿ ನಮಕ್ಕೆ. ಆರೋಗ್ಯ ಸಮಸ್ಯೆದ ಸಮಯ ಎಂಗೆ ಪ್ರಥಮವಾದ ಫೋನ್ ಅಂತಿತ್ತು ಅಪಾರ್ದು ಸ್ವಾಮಿ ಎಂಗೆ ದೇವರನ್ನ ನಿಖಿನ ಆಶೀರ್ವಾದ ಆರೋಗ್ಯ ಸಮಸ್ಯೆ ಬರ್ತದೆ ಅಂಚ ಎಂಗೆ ದಾಳ ತೋಡಿಗೆ ಇದ್ದಿ ಸ್ವಾಮಿ ಧೈರ್ಯವಿಲ್ಲ ನಿಖಿನ ಆಶೀರ್ವಾದ ಹೊಡ್ಕೊಂಡು ಅಲ್ಲ ಇನ್ನಿಲ್ಲ ಆರು ಈ ಬರ್ತಿಲ್ಲ ನಮ್ಮೊಟ್ಟು ಧೈರ್ಯ ಅಂದ ಆ ಮನಸ್ಸು ಧೈರ್ಯ ಕೊಡ್ತಾರೆ. ಆ ಸೋಮನಾಥನ ಶಿವದುರ್ಗ ಅನುಗ್ರಹ ಪರಿಪೂರ್ಣ ಉಂಟು. ಜನರನ್ನ ಸೇವೆ ಮನ್ಪಂಚಿನ ಭಾಗ್ಯ ಆದ ಕೊಡ್ತೀರಿ, ಜನಕ್ಕಿನ ಆಶೀರ್ವಾದ ಆದ ಮಿತ್ತುಂಡು ದಯಪಂಡ ಮಾಂತರಿಗೆಲ್ಲ ಜನ ಸೇವೆ ಮನ್ಪಂಚಿನ ಭಾಗ್ಯ ಒದಗುದಿ ಏನು ಏತೋ ಒಂದು ವ್ಯಕ್ತಿತ್ವ ಇರ್ತೇವೆ. ಮಹಾರಾಷ್ಟ್ರದ ಬತ್ತಿನ ನಾನು ಸದಾ ಹೈದರಾಬಾದ್ ಊರು ಸುತ್ತೊಂದು ಇರ್ತೇವೆ ಏತೋ ದಾನಿಗಳು ಇರ್ತೇನೆ ನಾನು ಅದಲ್ಲ ಬೇರೆ ಮನಸ್ಸಿನ ಬಂದ ಆರೋಗ್ಯದ ಸಮಸ್ಯೆ ಇತ್ತೆಲ್ಲ ಸಮಾಜದ ಸೇವೆ ಮಂತೂರು ಬಂತೊಂದು ಪ್ರೀತಿನ ಅರ್ಧಿಯೊಂದು ಮಲ್ತೇರು ನಂದ ಸಂತೋಷನೇ ಮಾತ್ರ ಬೇಕೇರೆಲ್ಲ ಬಂದ ನಮ್ಮ ಸಾಧ್ಯಜ್ಜಿ ನಮ್ಮ ತುಳುನಾಡು ಇಂಚಿನ ಒಂಜಿ ನಮಕ್ಕೆ ಒಂದು ಪ್ರೇರಿತವನಂಚಿನ ಸಮಾಜದೊಂದು ಸೇವೆ ಮಂತಿನ ವ್ಯಕ್ತಿತ್ವನು ಪ್ರತಿಯೊರನ್ನ ಇಲ್ಲಾಗಬಹುದು. ಅಗಲಿನ ಕಷ್ಟಗೊಂಜಿ ಭಾಗಿಯಾದ ಅಗಲಿನ ಸೇವೆಗೆ ನಿಗಲಿಪಿ ಗುರುಸಾಹದ ಒಳ್ಳೆ ತಗೊಂಡು ನಾನು ಸಂತೋಷನೇ ಮಾತ್ರ. ಇನ್ನು ಸಮಾಜ ಸೇವಕ ಬಿಜೆಪಿ ಮುಖಂಡರಾದ ಸಂತೋಷ್ ರೈ ಬೋಳಿಯರ್ ಅವರು ಮಾತನಾಡಿ, ಪ್ರಧಾನಿ ಮೋದಿ ಅವರಲ್ಲಿ ನಾನು ಹತ್ತಿರದಿಂದ ಮಾತನಾಡಿದ್ದೇನೆ, ಅವರಲ್ಲಿರುವ ದೇವತಾ ಶಕ್ತಿಯನ್ನು ನಾನು ಗ್ರಹಿಸಿದ್ದೇನೆ. ಅವರ ಹೆಸರಲ್ಲೇ ಅಶಕ್ತ ವರ್ಗದವರಿಗೆ 10 ಮನೆಗಳನ್ನು ನಿರ್ಮಿಸುವ ಯೋಜನೆ ಹಾಕಿದ್ದು ಇದೀಗ 7 ಮನೆಗಳ ನಿರ್ಮಾಣ ಕಾರ್ಯವು ಸಾಕಾರಗೊಂಡಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಯಿಲೆಯಿಂದ 90% ಗುಣಮುಖನಾಗಿದ್ದೇನೆ ಎಂದರು. ಇಲ್ಲಿದ ಪಂಚಾಂಗ ಆನಗಳ ಒಂಚೂರು ಲೇಟ್ ಅಂದ್ರಿ ಎನ್ನ ಮನಸ್ಸು ನಾನು ಒಂಜಿ ದಿವ್ಯ ಪಾತ್ರೆಗೆ ಇಲ್ಲಿ ಕಟ್ಟದ ಕೊರಪ ಬಂತೆ ಹಿಂಗೆ ಇಂಚಿನ ಸಿಕ್ಕ ಬೈದಂಡು ಯಾನೆ ಬದುಕೇನ ಇಜ್ಜ ಅಂದ್ ಗೊತ್ತಿಜ್ಜ ಇಲ್ಲ ಅವಡು ಈ ಇಲ್ಲ ಅವಡು ಈ ಇಲ್ಲೋ ಕೆಳಗೆ ಯಾನು ಬರ್ತೇನ ಇಲ್ಲೋ ಕೆಳಗೆ ಬರ್ತದೆ ಎತ್ತೇನ ಇನಿ ಆ ಇಲ್ಲದ ಉಳ ಬೊಗ್ಗನಾಗ ಯಾನು ಸಾಕ್ಷಾತ್ ಭಾರಿ ಮಲ್ಲ ಈ ದೇವಸ್ಥಾನಗೂ ಬೊಗ್ಗಿನಂಚಿನ ಭಾವನೆ ಆ ಇಲ್ಲದ ಉಳ ಯಾನ ಇಲ್ಲಿಗೆ ಶಿಲಾನ್ಯಾಸ ಆಯ್ಬೇಕ ಇಲ್ಲದೆ ಬೈಜಿ ಅನಿಸ್ ಸತ್ಯನ್ನ ಶಿಲಾನ್ಯಾಸ ಆಯ್ಬೇಕ ಇಂಕ ಇಲ್ಲದ ನೆಕ್ಕ ಬೈದಿ ಆನ ರವಿಯನ್ನೇ ರಾಘವನ್ನೇ ಪುರುಷೋತ್ತಮನ್ನೇ ಆನಂದನ್ನೇ ಅಜಿತನ್ನೇ ಮಕ್ಕಳ ಟೀಮ್ ಉಂಡತ್ತೆ ಮುರಳಿಯನ್ನೇ ಈ ಟೀಮ್ ಹರಿಶನ್ ఆయన 10 పొర్లుడు 10 ಶೋಕದಂಜಿ ಇಲ್ಲ ಕಟ್ಟದು ಇನಿ ಇಲ್ಲೊಕ್ಕೇಳಿ ಮನ್ಪುನಿ ಬಂದ ಎನ್ನ ಮನಸ್ಸಿದ ಅಂದಿಗೆ ದೇವರು ಉಳ್ಳೇರಿಗೆ ಏನು ಸೌಖ್ಯ ಇಲ್ಲಪ್ಪ ಕರೆಕ್ಟ್ ಇಲ್ಲ ದೇವರು ಎತ್ತಂದನ ನೂದು ನರೇಂದ್ರ ಮೋದಿ ಜಿಲ್ಲೆಗೂ ನೂದು ಇಲ್ಲ ಕಟ್ಟೋಡು ಒಂದು ಇದು ಹೆಣ್ಮನೆ ಇಲ್ಲಿಗೆ ಶಿಲಾನ್ಯಾಸ 15 ದಿನ ಬೆಲೆ ಹಾಕೊಂಡು ಹೊರಮನೆ ಇಲ್ಲಿಲ್ಲ ಬರ್ಪೆ ಒಂಜಿ 2-3 ತಿಂಗಳು ಆತನು 10ನೇ ಇಲ್ಲದ ನಿರ್ಧಾರ ಆತಿಜಿ ಅಂಚ ದೇವರ ದಯಟು ದಾಳ ತೊಂದರೆ ಜನ ಶಿಲಾನ್ಯಾಸ ಆಯ್ನ ಹಿಡಿದು ಭಕ್ತ ರಾತ್ರಿ ಕೋಡೆ ವಾಸ್ತು ಪೂಜೆ ಕಾಡೆ ಗಣಹೋಮ ಸತ್ಯನಾರಾಯಣ ಪೂಜೆ ಮಧ್ಯಾಹ್ನ ಮಾತ ದೇವರು ಮಾತೆಲ್ಲ ಬತ್ತು ಇತ್ತು ಶೋಕುಡು ಇತ್ತು ಪೊರ್ಲುದು ಹಿರಿಯಕ್ಕಳು ಮಲ್ಲಕ್ಕಳು ಎಲ್ಲಿಯಕ್ಕಳು ಮಾತ ಜಾತಿ ಮತ ಭೇದ ಬಿಡುದು ಬೈದೇರು ಬಂದ ಅಕ್ಳಿಗೆ ವಿಶೇಷವಾದ ಉಡಲ್ದಿಂಜನ ಒಂಜಿನ ಸೊಲುಮೇಲಿನ ಸಂದದು ದೇವರೆಡೆ ಈತೆ ಪ್ರಾರ್ಥನೆ ನಿಕ್ಲಿನ ಪ್ರಾರ್ಥನೆ ನಿಕ್ಲ ಮಂತನ ಪ್ರಾರ್ಥನೆ ನಿಕ್ಲ ಮಂತದನಂಚಿನ ಪೂಜೆ ಪುರಸ್ಕಾರ ಇನ್ನು ಪಣಿಯಾರ ಹೋಗುಜಿ ಮಾತರ್ನ ನೆಡ್ದು
ಯಾನ ಗುಣಮುಖ ಒಂದಿಲ್ಲ. ಇನ್ನು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರು, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಹಿರಿಯ ಬಿಜೆಪಿ ಮುಖಂಡ ಸೀತಾರಾಮ ಬಂಗೇರ, ಕೈರಂಗಳ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಸಂಚಾಲಕರಾದ ಟಿಜಿ ರಾಜಾರಾಮ್ ಭಟ್, ಬಿಜೆಪಿ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿಯಾದ ಮೋಹನ್ ರಾಜ್, ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಶೀನಾ ಶೆಟ್ಟಿ, ನಿವೃತ್ತ ಮುಖ್ಯ ಶಿಕ್ಷಕರಾದ ರವೀಂದ್ರ ರೈ ಕಲ್ಲಿಮಾರ್, ಪ್ರಮುಖರಾದ ದಿನೇಶ್ ಶರ್ಮಾ, ಬಿಜೆಪಿ ಮುಖಂಡರಾದ ಚಂದ್ರಶೇಖರ್ ಉಚ್ಚಿಲ್, ಚಂದ್ರಹಾಸ್ ಉಳ್ಳಲ್, ಉದ್ಯಮಿ ದಿನೇಶ್ ಎಂಪಿ, ದೈವಜ್ಞರಾದ ದಿನೇಶ್ ಪನಿಕರ್, ಮೂರೂರ ಬೋವಿ ಮಹಾಸಭಾ ಅಧ್ಯಕ್ಷರಾದ ಹರೀಶ್ ಟಿ ಉಚ್ಚಿಲ್, ಸಂತೋಷ್ ರೈ ಬೋಳೆರವರ ಪತ್ನಿ ವೀಣಾ ಎಸ್ ರೈ, ಪುತ್ರ ಸಮ್ಯಕ್ ರೈ, ಪುತ್ರಿ ಸ್ಪರ್ಶ ಎಸ್ ರೈ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನಿತ ದಿನ ನಂಗೆ ಮಾತ್ರೆಗಳ ಅತ್ಯಂತ ಕುಸಿತ ಸಂಭ್ರಮದ ದಿನ. ಸಂತೋಷನ ನೇತೃತ್ವಡು ನೀವಂಜಿ ಕುಟುಂಬಗೆ ಆಜಿ ಕಟ್ಟದ ಕೊರದು ಇನ್ನು ಏಳನೇ ಇಲ್ಲದ ಆರು ಹಸ್ತಾಂತರ ಮಾಡ್ಕೊಂಡು ಅಂಚಿನ ಬಾರಿ ಪುಣ್ಯದ ದಿನ. ವಿಕಸಿತ ಭಾರತ ಆವಡನ್ನ 47ಕ್ಕೆ ಬಡವರ ಕಲ್ಯಾಣ ಆವಡನ್ನ ಪಂಚೇರು ಅಂಚಾದ ಬಡವರನ್ನ ಕಲ್ಯಾಣ ಮಲ್ಪಿನ ಮುಖಾಂತರ ಸಂತೋಷನ್ನೇ ಬಡವರನ್ನ ಕನ್ನಡಚಿನ ಮುಖಾಂತರ ಉಳ್ಳಾಲ ಬಾಗಡು ಮಾತೆರೆಗಳು ಒಂದು ದಾರಿದೀಪ ಆವಡಂದು ಈ ಸಂದರ್ಭಡ್ ದೇವರ ಪ್ರಾರ್ಥನೆ ಮಲ್ತೊಂದು ಇರ್ನ ಕೆಲಸದೊಟ್ಟಿಗೆ ಸದಾ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ನೊಟ್ಟಿಗೆ ಉಂಡು, ಇಡೀ ಉಳ್ಳಾಲ ಭಾಗದ ಬಿಜೆಪಿದ ವ್ಯವಸ್ಥೆ ಇರ್ನೊಟ್ಟಿಗೆ ಉಂಡು. ಬೋವಿ ಸಮಾಜದ ಪ್ರಧಾನ ಸೇವಕನಿಗೆ ಹಿಂದೂ ಸಮಾಜದ ಸಮಾಜ ಸೇವಕನ ವತಿಯಿಂದ ನಮೋ ಕುಟೀರ 7 ಸಮರ್ಪಣೆ ಆಗ್ತಾರೋ ನಮಗೆಲ್ಲ ತುಂಬ ಸಂತೋಷ. ಅದನ್ನು ಮಾಡಿದ್ದು ಸಂತೋಷಣ್ಣ, ಅದಕ್ಕಾಗಿ ನಮಗೆ ಸಂತೋಷ. ಸೇವಾ ಹಿ ಪರಮೋ ಧರ್ಮ ಎನ್ನುವಂಥ ಮಾತನ್ನು ಸಂಘದ ಶಾಖೆಯಲ್ಲಿ ಕಲಿತ ಸಂತೋಷಣ್ಣ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡದ್ದು ನಮಗೆಲ್ಲ ಸಂತೋಷ. ಈಗ 8ನೇ ಮನೆಯ ಶಿಲಾನ್ಯಾಸ ನಡೆಯುತ್ತಿದೆ, ಅದು ಕೂಡ ನಮಗೆ ಸಂತೋಷವೇ. ಮಾತರೆ ಗೊತ್ತಿದ್ಲಕ್ಕ ಈ ಪ್ರಪಂಚಡು ಶ್ರೇಷ್ಠವಾದ ದಾನಗಳು ಬಂದ ಒಂದು ವಿದ್ಯಾದಾನ, ಅನ್ನದಾನ, ಔಷಧಿ ದಾನ, ಅಭಯದಾನ ಅಂಚನೆ ಬೇಕಾದ ರಕ್ತದಾನ, ಕನ್ಯಾದಾನ ಪಂಪ ಇದು ಬಾರಿ ಶ್ರೇಷ್ಠವಾದ ದಾನ. ಈ ದಾನ ಒಳಗಡೆ ನಮ್ಮ ಅಭಯ ಕೊರ್ಪುನಂಚಿನ ಒಂದು ಆಶ್ರಯ ಕೊರ್ಪುನಂಚಿನ ಒಂದು ಕೆಲಸ ಕಾರ್ಯ ಅವು ಶ್ರೇಷ್ಠವಾದ ದಾನ ನಮ್ಮ ಧರ್ಮಗ್ರಂಥಲು 11 ಬತ್ತಿನಂಚಿನ ಪಾತ್ರ ಅಂಚಾದ ಅಂಚಿತ್ತಿ ಒಂದು ಇಲ್ಲಿ ಒಂದು ತೊಂದರೆಡಿತರಗಳಿಗೆ ಇಲ್ಲು ಕಟ್ಟದ ಕೊರ್ಪುನಂಚಿನ ಒಂದು ಎಡ್ಡ ಕೆಲಸನು ನಮ್ಮ ಸಂತೋಷ್ ಕುಮಾರ್ ರೈ ಬೋಳಿಯಾರು ಮಲ್ತೊಂದು ಉಳ್ಳಿರಿಂದ ಪನ್ಪುಡಕ್ಕೆ ವನ್ಯ ಪನ್ಪುಡ ಬಾರಿ ಸಂತೋಷದ ಒಂದು ಕೆಲಸ. ಮಹಾ ಮನಸ್ಸುಡು ಒಂದು ಮಹಾ ಮನೆ ಕಟ್ಟಿದ್ದೇವೆ. ಎಂಗಳೊಂದು ಮೂಜೆ ಇಲ್ಲು ತೂಪಿನಿ ಈ ಇಲ್ಲು ಒಂದು ವಿಶೇಷವಾದ ಲುಕ್ಕೊಂಡು ಮಹಾ ಮನಸ್ಸು ಕಟ್ಟಿ ಈ ಮನೆ ಒಂಜಿ ಅರಮನೆತ ಲುಕ್ಕೊಂಡು ದಯಪಂಡ ಸಂತೋಷಡೆ ಸೇವೆ ಮಲ್ಪಿನಿ ಸೇವೆದ್ದು ಸಂತೋಷ ಪಡೆಯುವಂಚಿನ ವ್ಯಕ್ತಿ ಎಂಕ್ಲನ ಕಾರ್ಯಕ್ಷೇತ್ರದ ಬೇತೆ ಜನಕ್ಕೆ ತೂತ ಮಿರಂಜಿ ಅಪರೂಪವಾಯನ ವ್ಯಕ್ತಿ ಇಂಚಿನ ವ್ಯಕ್ತಿ ನನ್ನ ಏರು ತಿಕ್ಕನಿಗೆ ತೋಡ ಅಪ್ಪು ದಯಪಂಡ ಬೇರೆ ಅಂತರಂಗ ಬಹಿರಂಗ ಶುದ್ಧತೆಡು ಇಪ್ಪಿನಾರು ಎಂಗ್ಲ ಬೋವಿ ಸಮಾಜಕ್ಕೆ ಒಂಜಿ ಪುದಾರು ದಯಪಂಡ ಈತೇಟ ಎಂಗ್ಲ ಬೋವಿ ಸಮಾಜಕ್ಕೆ ಏರಲ್ಲ ಒಂಜಿ ಇಲ್ಲು ಕಟ್ಟುಕೊಳ್ಕೊಂಡಂಚಿನ ಯೋಗ ಏರ್ಲ ಮಂತಿಜೇರಿ ನೀವುಟ ಅಂಚಾದ ದಾದಾನ ಗೊತ್ತಿಜ್ಜಿ ಎಂಕಲ ಒಂಜಿ ಆಯ್ತ ಪ್ರಯತ್ನ ಇತ್ತ ಎಂಕಲ ಈ ಮಣ್ಣಡು ಧರ್ಮನೇಮ ಪತ್ತಿನ ಅಂಚಿನ ಪೊರ್ತು ಆ ಪತ್ತರು ಎಂಕಲ ಬೂಲೆ ಕೊರ್ಪಣೆ ಪೊರ್ತರು ಸಂತೋಷ ಮಂಡಳಿ ಎಂಗ್ಲ ಇಲ್ಲು ಕಟ್ಟೊಂಜಿ ಪುಟ್ಟಿ ಹಾಕೋಣ ದಿನ ಹಾನಿಯ ಬರ್ತಂದು ಆರು ಪಾತರಂಜಿನ ಅಂಚಾದ ದಾದನ ಈ 4 ತಿಂಗಳು ಆ ನೆನೆತಿನ ಹೊರ್ಲುಡು ಆ ಇಲ್ಲು ಆತನು ಆ ದೈವ ಆ ಕೈವತ್ತಿನ ಅನ್ನಪಂಜೂರು ದೈವಲ ಆ ಭಗವತಿ ಮಾತೆಲ್ಲ ಮಾಗಣದ ಸ್ವಾಮಿ ಸೋಮನಾಥ ದೇವರಲ್ಲ ಆರೋಗ್ಯ ನೆಮ್ಮದಿ ಕೊರದು ನನಾತ್ ಸೇವೆ ಯೋಗಲ ಭಾಗ್ಯಲ ಕೊರಡು ಬಂದದ್ದು ಎಂಗಳ ಇಡೀ ಕುಟುಂಬಾಂಸಾರ ಪರವಾದ ಎಂಗಳಿಗೆ ಏನೋ. ಇವತ್ತು ಒಂದು ಯೋಗ ಅಂತ ಹೇಳಿದ್ರೆ ಸಂತೋಷ ಅಣ್ಣ ನಮ್ಮ ಶ್ರವಣ ಬೆಳಚಪ್ಪಾಡು ಅಡಕ ಭಗವತಿ ಕ್ಷೇತ್ರದ ಅರ್ಚಕರಿಗೆ ದರ್ಶನ ಪಾತ್ರೆ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಅದು ಯೋಗಾಗಿ ಇವರಿಗೆ ಮನೆ ಕಟ್ಟಿ ಕೊಡುವಂತ ಒಂದು ಸಂದರ್ಭ ಬಂತು. ಹಾಗೆ ಸಂತೋಷ ಅಣ್ಣ ಹೇಳಿದ್ರು ನನಗೆ ಹುಷಾರಿಲ್ಲದಾಗೆ ನಾನು ಗಟ್ಟಿ ಮನಸ್ಸು ಮಾಡಿದೆ. ಯಾಕಂದ್ರೆ ಅವರು ಲಾಸ್ಟಿಗೆ ಒಂದು ಚೆಕ್ ಅನ್ನು ತಂದು ಕೊಡುವಂತ ಸಂದರ್ಭದಲ್ಲಿ ಅವರಿಗೆ ಗಟ್ಟಿ ಮನಸ್ಸು ಇರಬೇಕು. ಅವರನ್ನು ನೋಡುವಾಗ ನಮ್ಮ ಮನಸ್ಸು ಹೊಡೆದು ಹೋಗಿತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ನನ್ನಿಂದಾಗಿ ಇವರ ಕೆಲಸ ನಿಲ್ಬಾರ್ದು, ಮನೆ ನಿರ್ಮಾಣ ಅಪೂರ್ಣ ಆಗಬಾರ್ದು ಅಂತ ಉದ್ದೇಶ ಇಟ್ಟುಕೊಂಡು ಒಂದು ನಾಗ ಬ್ರಹ್ಮಸ್ಥಾನದಲ್ಲಿ ಎಲ್ಲರಿಗೆ ನಮ್ಮ ರವಿ ಅಣ್ಣ ಇದ್ರು, ಇವರಿಗೆ ಚೆಕ್ ಅನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರು.
ಅವರಿಗೆ ಇವತ್ತು ನಾನು ಹೇಳ್ತೇನೆ, ಸಂತೋಷ ಅಣ್ಣ ನಿಮಗೆ ಏನೂ ಆಗುವುದಿಲ್ಲ, ಯಾಕಂದ್ರೆ ಈ ದಂಪತಿಗಳು ಮನೆಯಲ್ಲಿ ದೀಪ ಇಡುವಾಗ ನಿಮಗೆ ಪ್ರಾರ್ಥನೆ ಮಾಡ್ತಾರೆ. ಆನಂದ ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದ್ರೆ, ರವಿ ರೈ ಪಜೀರ್ ವಂದಿಸಿದ್ದಾರೆ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.